ಈ ವ್ಯಾಕ್ಯೂಮ್ ಕ್ಲೀನರ್ಗಳು ಲೇಸರ್ ಮ್ಯಾಪಿಂಗನ್ನು ಮಾಡ್ಕೊಳ್ಳುತ್ತೆ. ನಿಮ್ಮ ಏನು ರೂಮ್ ಇರುತ್ತಲ್ಲ, ಕಂಪ್ಲೀಟ್ ರೂಮನ್ನು ಒಂದು ರೌಂಡ್ ಓಡಾಡಿಬಿಟ್ಟು ಕಂಪ್ಲೀಟ್ ಲೇಸರ್ ಮ್ಯಾಪಿಂಗನ್ನು ಮಾಡ್ಕೊಂಡ್ಬಿಡುತ್ತೆ. ಲೈಡಾರ್ ಮ್ಯಾಪಿಂಗ್ ಅಂತ ಇದನ್ನು ಹೇಳ್ತಾರೆ ವೀಕ್ಷಕರೇ. ಸೊ ಲೈಡಾರ್ ಮ್ಯಾಪಿಂಗ್, ಲೇಸರ್ ಮ್ಯಾಪಿಂಗ್ ಆ್ಯಕ್ಯುರೇಟ್ ಆಗಿ ನಿಮ್ಮ ಪರ್ಚೇಸ್ ಮಾಡುವಂತಹ ವ್ಯಾಕ್ಯೂಮ್ ಕ್ಲೀನರಲ್ಲಿ ಇರಲೇಬೇಕು. ಡಸ್ಟ್ ಫಿಲ್ಟರ್ಲಿ ನಿಮಗೆ ಏರ್ ಫಿಲ್ಟರ್ ಕೂಡ ಇರುತ್ತೆ, ಹೆಫಾ ಫಿಲ್ಟರ್ ಅಂತ ಬರುತ್ತೆ. ಹೆಫಾ ಫಿಲ್ಟರ್ ಇದ್ದರೆ ತುಂಬ ಒಳ್ಳೆಯದು ವೀಕ್ಷಕರೇ. ಫಿಲ್ಟರ್ ಜೊತೆ ಹೆಫಾ ಫಿಲ್ಟರ್ ಕೂಡ ಇಂಟಿಗ್ರೇಟೆಡ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳಗಳಲ್ಲಿ. ಡಾಕಿಂಗ್ ಸಿಸ್ಟಮ್ ತುಂಬ ದುಡಿದು ಬರುತ್ತೆ, ತುಂಬ ಕಮ್ಮಿ ಇದೆ. ಆ್ಯಕ್ಚುಲಿ ಇಂಡಿಯಾದಲ್ಲಿ ಅದಿನ್ನೂ ಬಂದಿಲ್ಲ, ಅದು ಬಂದಿದೆ ಬಟ್ ಆದರೆ ಅಫಿಷಿಯಲ್ ಕಂಪ್ನೀಸ್ಗಳು ಯಾವುದು ಮಾಡ್ತಾ ಇಲ್ಲ. ಬೇರೆ ಇಂಪಾರ್ಟೆಂಟ್ ಕಂಪ್ನೀಸ್ಗಳು ಮಾಡ್ತಾ ಇರ್ಬೋದು. ಅದರಲ್ಲಿ ನೀವು ನೀರನ್ನು ತುಂಬಿಸಿರ್ಬೋದು, ಅದು ನೀರನ್ನು ಅಲ್ಲಿಂದ ತಗೊಳುತ್ತೆ, ಗಲೀಜು ನೀರನ್ನು ಪಕ್ಕದಕ್ಕೆ ಪಂಪ್ ಮಾಡಿಟ್ಟಿರುತ್ತೆ, ಅಲ್ಲಿಂದ ನೀವು ಅದನ್ನು ಕ್ಲೀನ್ ಮಾಡ್ಬೋದು. ತುಂಬ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಪ್ಲಯನ್ಸಸ್ ಇನ್ಫಾರ್ಮೇಷನ್ ಜೊತೆ. ರೋಬೋ ವ್ಯಾಕ್ಯೂಮ್ ಕ್ಲೀನರ್ಗಳು ತುಂಬ ಫೇಮಸ್ ಆಗ್ತಾ ಇದೆ, ತುಂಬ ಟ್ರೆಂಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಾ ಕೂಡ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು 10,000, 15,000, 20,000, 25,000, 30,000 ರೂಪಾಯಿಗೂ ಕೂಡ ರೋಬೋ ವ್ಯಾಕ್ಯೂಮ್ ಕ್ಲೀನರ್ಗಳನ್ನು ತೊಗೊಂಬರೋಕ್ಕೆ ರೆಡಿ ಇರ್ತೀರ. ಓಕೆ, ಆದರೆ ತೊಗೊಂಬರೋಕ್ಕಿಂತ ಮುಂಚೆ ಯಾವುದು ಬೆಸ್ಟ್? ತುಂಬ ಬ್ರ್ಯಾಂಡ್ಗಳಿದೆ, ತುಂಬ ಮಾಡೆಲ್ಗಳಿದೆ, ತುಂಬ ಬೇರೆ ಬೇರೆ ಕೆಪಾಸಿಟಿಗಳಿದೆ. ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋದು ಒಳ್ಳೇದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ನಾಳೆ ದಿನ 10-15,000 ಕೊಟ್ಟಿರ್ತೀರ, ತೊಗೊಂಬರ್ತೀರ, ಮಾಮೂಲಿ ಪೊರಕೆಯನ್ನು ಹೊಡೆಯೋಕ್ಕೆ ಗುಡಿಸಿದಷ್ಟು ಕ್ಲೀನ್ ಆಗಲ್ಲ ಅಂತಂದರೆ ಎಷ್ಟು ವೇಸ್ಟ್ ಅಲ್ವಾ? ಸುಮ್ಮನೆ ಮನಿ ವೇಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಅದು ಯೋಚನೆಯೂ ಮಾಡ್ತಾ ಇರ್ತಾರೆ ನೀವು, ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ? ವ್ಯಾಕ್ಯೂಮ್ ಕ್ಲೀನರ್ಗಳು ವರ್ಕ್ ಆಗುತ್ತಾ? ರೋಬೋ ವ್ಯಾಕ್ಯೂಮ್ ಕ್ಲೀನರ್ ವರ್ಕ್ ಆಗುತ್ತಾ? ತೊಗೊಂಬಂದ್ಬಿಟ್ಟು ಯಾಕೆ ದುಡ್ಡು ವೇಸ್ಟ್ ಮಾಡೋದು ಅಂತ ಯೋಚನೆಯೂ ಮಾಡ್ತಾ ಇರ್ತೀರ. ಅದಕ್ಕೋಸ್ಕರ ನೀವು ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಎಂಡ್ ಒಳಗಡೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಟ್ಬಿಡ್ತೀನಿ. ಯಾವುದು ಬೆಸ್ಟ್, ಯಾವ ಬ್ರ್ಯಾಂಡ್ ಬೆಸ್ಟ್ ಅನ್ನೋದನ್ನು ಕೂಡ ನೀಟ್ ಆ್ಯಂಡ್ ಕ್ಲಿಯರಾಗಿ ತಿಳಿಸ್ಕೊಟ್ಬಿಡ್ತೀನಿ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಈಗ RCCಯಲ್ಲಿ ನಡೀತಾ ಇದೆ ಆಷಾಢ ಆಫರ್ ಏನು ಗೊತ್ತಾ? ನಿಮ್ಮ ಕನಸಿನ ಮನೆನ ನಮ್ಮ ಜೊತೆ ಅಂದರೆ RCC ಜೊತೆನಲ್ಲಿ ಏನನ್ನ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ಅಪ್ ಟು 5 ಲಕ್ಷದವರೆಗೆ ಪ್ರೀಮಿಯಂ ಇಂಟೀರಿಯರು ಫ್ರೀ ಸಿಗುತ್ತೆ. ಈ ಆಫರ್ ಇರುವಂಥದ್ದು ಜುಲೈ 10ರಿಂದ ಆಗಸ್ಟ್ 10ವರೆಗೆ ಮಾತ್ರ, ಓನ್ಲಿ ಆಷಾಢದಲ್ಲಿ. ಸೊ ಪ್ರೊಫೆಷನಲ್ ವರ್ಕ್ ಬೇಕು, ಅದು ಕೈಗೆಟಕೋ ದರದಲ್ಲಿರಬೇಕು. 5 ಲಕ್ಷದ ಇಂಟೀರಿಯರ್ ಕೂಡ ಫ್ರೀ ಬೇಕು ಅಂದರೆ ನೀವು RCCನ ಚೂಸ್ ಮಾಡಬೇಕು. ಧನ್ಯವಾದಗಳು. ಮೊದಲನೇದಾಗಿ ಒಂದು ಈ ವ್ಯಾಕ್ಯೂಮ್ ಕ್ಲೀನರ್ ಅಂತ ಬಂದಾಗ ಏನೇನು ಆಪ್ಷನ್ಸ್ ನೋಡಬೇಕಾಗತ್ತೆ? ಒಂದನೇದಾಗಿ ಬ್ರಷ್, ಕ್ಲೀನಿಂಗ್ ಬ್ರಷ್ ನೋಡಬೇಕಾಗುತ್ತೆ. ಬ್ರಷಲ್ಲಿ ಸಿಂಗಲ್ ಬ್ರಷ್, ಡಬಲ್ ಬ್ರಷ್, ಯು ಕ್ಲೀನಿಂಗ್, ವೈ ಕ್ಲೀನಿಂಗ್ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ವೈ ಕ್ಲೀನಿಂಗ್ ಅಂತ ಬರುತ್ತೆ ಗೊತ್ತಾ, ಬೆಸ್ಟ್ ಆಪ್ಷನ್. ಅದು ಆಪ್ಷನ್ ಅಂತೂ ಇರಲೇಬೇಕು ಒಂದು. ಎರಡನೇದಾಗಿ ಮ್ಯಾಪಿಂಗ್. ಇವೇನು ಮಾಡ್ತಾವೆ ಗೊತ್ತಾ, ಈ ವ್ಯಾಕ್ಯೂಮ್ ಕ್ಲೀನರ್ಗಳು ಲೇಸರ್ ಮ್ಯಾಪಿಂಗನ್ನು ಮಾಡ್ಕೊಳ್ಳುತ್ತೆ. ನಿಮ್ಮ ಏನು ರೂಮ್ ಇರುತ್ತಲ್ಲ, ಕಂಪ್ಲೀಟ್ ರೂಮನ್ನು ಒಂದು ರೌಂಡ್ ಓಡಾಡಿಬಿಟ್ಟು ಕಂಪ್ಲೀಟ್ ಲೇಸರ್ ಮ್ಯಾಪಿಂಗನ್ನು ಮಾಡ್ಕೊಂಡ್ಬಿಡುತ್ತೆ. ಲೈಡಾರ್ ಮ್ಯಾಪಿಂಗ್ ಅಂತ ಇದನ್ನು ಹೇಳ್ತಾರೆ ವೀಕ್ಷಕರೇ. ಸೊ ಲೈಡಾರ್ ಮ್ಯಾಪಿಂಗ್, ಲೇಸರ್ ಮ್ಯಾಪಿಂಗ್ ಆ್ಯಕ್ಯುರೇಟ್ ಆಗಿ ನಿಮ್ಮ ಪರ್ಚೇಸ್ ಮಾಡುವಂತಹ ವ್ಯಾಕ್ಯೂಮ್ ಕ್ಲೀನರಲ್ಲಿ ಇರಲೇಬೇಕು. ಮ್ಯಾಪಿಂಗ್ ಮಾಡ್ಕೊಳ್ಳುತ್ತೆ, ಜೊತೆಲಿ ಮಲ್ಟಿ ಫ್ಲೋರ್ ಮ್ಯಾಪಿಂಗನ್ನು ಮಾಡ್ಕೊಳ್ಳುತ್ತೆ. ಅಟ್ ಅ ಟೈಮ್ ಮಲ್ಟಿ ಫ್ಲೋರನ್ನು ಮ್ಯಾಪಿಂಗ್ ಮಾಡಿ ಮೆಮೊರಿಯಲ್ಲಿ ಇಟ್ಕೊಂಡ್ಬಿಡುತ್ತೆ. 1 ಫ್ಲೋರ್, 2 ಫ್ಲೋರ್, 3 ಫ್ಲೋರ್, 4 ಫ್ಲೋರ್, ಅಪ್ ಟು 5 ಫ್ಲೋರ್ಗಳವರೆಗೆ ಅಟ್ ಎ ಟೈಮ್ ಮ್ಯಾಪಿಂಗ್ ಮಾಡಿ ಮೆಮೊರಿಲಿ ಇಟ್ಕೊಳ್ಳುವಂಥ ಫಂಕ್ಷನ್ಸ್ ಕೂಡ ಇದರಲ್ಲಿ ಇರುತ್ತೆ ವೀಕ್ಷಕರೇ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಆದ ನಂತರ ಬರುವಂಥದ್ದು ಸಕ್ಷನ್ ಪವರ್. ಕೆಳಗಡೆ ಬಿದ್ದಿರೋ ಗಲೀಜನ್ನೆಲ್ಲ ಎಳ್ಕೊಬೇಕಲ್ವಾ, ಸಕ್ಷನ್ ಮಾಡಬೇಕಲ್ವ, ಇದನ್ನು KPA ಅಂತ ಹೇಳ್ತಾರೆ. 1 KPA = 1000 ಸಕ್ಷನ್ ಯೂನಿಟ್ ಅಂತ ಹೇಳ್ಬೋದು. KPAಗಳು ನಿಮಗೆ 2 KPA ಇಂದ ಅಪ್ ಟು 5 KPA ವರೆಗೆ ಆಪ್ಷನ್ಸ್ಗಳು ಇದರಲ್ಲಿ ಸಿಗುತ್ತೆ. 2 KPA ಪವರಿಂದ 5 KPA ಪವರ್, ಈ ಸಕ್ಷನ್ ಪವರು ಕೂಡ ನಿಮಗೆ ಇದರಲ್ಲಿ ಆಪ್ಷನ್ಸ್ ಇರುತ್ತೆ ವೀಕ್ಷಕರೇ. ಆದರೆ ಗಮನದಲ್ಲಿರಲಿ, ಹೈ KPA ಇದ್ದಷ್ಟು ಕೂಡ ಬ್ಯಾಟ್ರಿ ಬೇಗ ಡ್ರೈನ್ ಆಗುತ್ತೆ. ಎಷ್ಟು ಹೈ KPA ಯೂಸ್ ಮಾಡುತ್ತೆ ಅದು ಕ್ಲೀನಿಂಗು ಚೆನ್ನಾಗಾಗುತ್ತೆ, ಬ್ಯಾಟ್ರಿನೂ ಕೂಡ ಡ್ರೈನ್ ಆಗುತ್ತೆ ಅಂತ ಹೇಳ್ಬೋದು. ಅದನ್ನು ಕೂಡ ನೋಡೋಣ. ಬ್ಯಾಟ್ರಿ ಡ್ರೈನ್ ಆದರೆ ಆಗಲಿ, ಚೆನ್ನಾಗಿರೋ ಬ್ಯಾಟ್ರಿ ಇದ್ದರೆ ಎಸ್, 3000 mAh ಇಂದ 5500 mAh ವರೆಗೂ ಕೂಡ ಬ್ಯಾಟ್ರಿ ಆಪ್ಷನ್ಸ್ಗಳು ಸಿಗುತ್ತೆ ವೀಕ್ಷಕರೇ. ಇದು ಕೂಡ ಸಿಗುತ್ತೆ. ಆ್ಯಂಡ್ ಇಲ್ಲಿ ಬ್ಯಾಟ್ರಿ ಆಪ್ಷನ್ ಅನ್ನೋಕ್ಕಿಂತ ರನ್ನಿಂಗ್ ಅವರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2.5 ಅಥವಾ 3000 mAh ಕೊಟ್ಬಿಟ್ಟು ಅಪ್ ಟು 5 ಅವರ್ಸ್ ಕೊಟ್ಬಿಟ್ಟು 3 ಅವರ್ಸ್ ರನ್ನಿಂಗ್ ಕೂಡ ಕೊಡ್ಬೋದು. ಸೊ ಡಿಪೆಂಡ್ಸ್ ಆನ್ ರನ್ನಿಂಗ್ ಅವರ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಕಂಪ್ನಿಯವ್ರು ಏನು ಕ್ಲೈಮ್ ಮಾಡ್ತಾರೆ, ಕಂಪ್ನಿಯವರು 5 ಅವರ್ ರನ್ ಆಗುತ್ತೆ, 3 ಅವರ್ ರನ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಅದರ
50% ಅಲ್ಲ, ಅರೌಂಡ್ 60-70% ಕನ್ಸಿಡರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ತರುವಂಥ ರೋಬೋ ಒಂದು ವೇಳೆ 5 ಅವರ್ ರನ್ ಆಗುತ್ತೆ ಅಂತ ಕಂಪನಿಯವ್ರು ಹೇಳ್ತಾ ಇದ್ರೆ ಅದು 3 ಅವರ್ ರನ್ ಆಗುತ್ತೆ. ಕಂಪನಿಯವ್ರು 3 ಅವರ್ ಹೇಳ್ತಾ ಇದ್ರೆ ಅದು 1.5 ಅವರ್ ಅಥವಾ 2 ಅವರ್ಸ್ ರನ್ ಆಗುತ್ತೆ. ಆ್ಯಕ್ಚುಲ್ ಆಗಿ ಹೇಳ್ತಾ ಇದ್ದೀನಿ. ಅವ್ರೇನಂತಂದರೆ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ಲಿ ಟ್ರೈ ಮಾಡಿರ್ತಾರೆ. ಬಟ್ ಮಾಮೂಲಿ ಮನೇಲಿ ಅಲ್ಲತ್ತು ಇಳಿ ಎಲ್ಲ ಮಾಡೋದ್ರಿಂದ ಡೆಫಿನೆಟ್ಲಿ ಇದು ವೇರಿ ಆಗುತ್ತೆ, ಕಡಿಮೆ ಆಗುತ್ತೆ ವೀಕ್ಷಕರೇ. ಜೊತೆಯಲ್ಲಿ ಆಪ್ಷನ್ಸ್ಗಳಂತ ಬಂದಾಗ ಇಲ್ಲಿ ಆ್ಯಂಟಿ ಫಾಲಿಂಗ್ ಬರುತ್ತೆ, ಕೆಳಗಡೆ ಬಿದ್ದು ಹೋಗಬಾರ್ದು, ಎಡ್ಜಿಂದ ಕೆಳಗಡೆ ಬೀಳಬಾರ್ದು. ಆ್ಯಂಟಿ ಕೊಲಿಷನ್, ಬೇರೆ ಬೇರೆ ಕಟ್ಟೆ ಜೊತೆ ಫರ್ನಿಚರ್ ಜೊತೆ ಹೊಡ್ಕೊಂಡು ಡ್ಯಾಮೇಜ್ ಆಗಬಾರ್ದು. ಆ್ಯಂಟಿ ಕಾಲಿಷನ್ ಅಂತ ಹೇಳ್ತಾರೆ, ಈ ಆಪ್ಷನ್ ಇರಬೇಕು. ಜೊತೆಲಿ ಮೂರನೇದಾಗಿ ಬರುವಂಥದ್ದು ಅಲೆಕ್ಸಾ, ಗೂಗಲ್, ಸಿರಿ, ಮೂರರ ಜೊತೆನೂ ಕೂಡ ಇಂಟಿಗ್ರೇಟೆಡ್ ಇರಬೇಕು. ಅದ್ರ ಜೊತೆ ಆರಾಮಾಗಿ ವರ್ಕ್ ಆಗೋ ಥರ ಇರಬೇಕು, ಅದೇ ಮಾತಾಡ್ಕೊಂಡು ಮಾಡೋ ಥರನೂ ಕೂಡ ಇರಬೇಕು. ಒಂದು ಲಾಸ್ಟ್ ಬರುವಂಥದ್ದು ಡಸ್ಟ್ ಫಿಲ್ಟರ್ಲಿ ನಿಮಗೆ ಏರ್ ಫಿಲ್ಟರ್ ಕೂಡ ಇರುತ್ತೆ, ಹೆಫಾ ಫಿಲ್ಟರ್ ಅಂತ ಬರುತ್ತೆ. ಹೆಫಾ ಫಿಲ್ಟರ್ ಇದ್ದರೆ ತುಂಬ ಒಳ್ಳೆಯದು ವೀಕ್ಷಕರೇ. ಫಿಲ್ಟರ್ ಜೊತೆ ಹೆಫಾ ಫಿಲ್ಟರ್ ಕೂಡ ಇಂಟಿಗ್ರೇಟೆಡ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಸೊ ಇವೆಲ್ಲವೂ ಕೂಡ ಈ ಏನು ವ್ಯಾಕ್ಯೂಮ್ ಕ್ಲೀನರ್ ಇರುತ್ತಲ್ಲ ಇದರಲ್ಲಿ ಇರಬೇಕು. ಸೊ ನಾನು ನಿಮಗೆ ತುಂಬ ರೆಕಮೆಂಡ್ ಮಾಡುವಂಥದ್ದು ಎರಡು ಬ್ರಷ್ಗಳಿರ್ತಾವೆ ಗೊತ್ತಾ, ಮಲ್ಟಿ ಬ್ರಷ್ಗಳಿರೋದನ್ನು ಡೆಫಿನೆಟ್ಲಿ ಯೂಸ್ ಮಾಡಿ. ಇದು ನಿಮಗೆ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಹಾಗಾದರೆ ಈ ವ್ಯಾಕ್ಯೂಮ್ ಕ್ಲೀನರ್ಗಳು ಒಂದು ಈಗೆಲ್ಲ ನಮ್ಮ ಕೆಲವೊಬ್ಬರ ಮನೆಗಳಲ್ಲಿ ಇದು ಹಾಕಿರ್ತಾರೆ, ಹೊಸ್ತಿಲು ಅಂತ ಹಾಕಿರ್ತಾರೆ. ಹೊಸ್ತಿಲನ್ನು ದಾಟತ್ತಾ? ಹೌದು, ದಾಟತ್ತೆ. ತುಂಬ ಹೈಟ್ ಇಷ್ಟಿದ್ದಪ್ಪ ಹೊಸ್ತಿಲು ಹಾಕಿಲ್ಲ ಅಂದರೆ ಅದು ಬಿಟ್ಟರೆ ಮಾಮೂಲಿ ಹೊಸ್ತಿಲುಗಳನ್ನೆಲ್ಲ ಇದು ಆರಾಮಾಗಿ ದಾಟ್ಕೊಂಡು ಹೋಗುತ್ತೆ. ಸೊ ಹೊಸ್ತಿಲಿದ್ರೂ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದು ನಿಮ್ಮ ತಲೆಯಲ್ಲಿ ಡೌಟಲ್ಲಿರುತ್ತೆ. ಹೊಸ್ತಿಲನ್ನು ಇದು ದಾಟತ್ತೆ ಅನ್ಲೆಸ್ ದಪ್ಪ ಹೊಸ್ತಿಲಿದೆ. ದಪ್ಪ ಹೊಸ್ತಿಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಅದನ್ನೆಲ್ಲ ದಾಟ್ಕೊಂಡು ಇದು ವರ್ಕ್ ಆಗುತ್ತೆ. ಮನೇಲಿ ಕಾರ್ಪೆಟ್ ಇದೆ, ಕಾರ್ಪೆಟ್ ಮೇಲೆ ವರ್ಕ್ ಆಗುತ್ತಾ? ಎಸ್, ಕಾರ್ಪೆಟ್ ಮೇಲೆ ವರ್ಕ್ ಆಗುತ್ತೆ. ಆ್ಯಂಡ್ ಕಾರ್ಪೆಟ್ ಮೇಲೆ ಹತ್ಬಿಟ್ಟು ಕಾರ್ಪೆಟನ್ನು ಕೂಡ ಇದು ಡ್ರೈ ಮಾಫಿಂಗ್ ಮಾಡುತ್ತೆ. ಇಲ್ಲಿ ಹೇಳೋದು ಮರ್ತಿದ್ದೆ ನಾನು, ಇದು ವೆಟ್ ಆ್ಯಂಡ್ ಡ್ರೈ ಇರುತ್ತೆ. ಹೌದು ವೀಕ್ಷಕರೇ, ಎಲ್ಲ ರೋಬೋ ವ್ಯಾಕ್ಯೂಮ್ ಕ್ಲೀನರ್ಲು ನಿಮಗೆ ವೆಟ್ಟು ಸಿಗುತ್ತೆ, ಡ್ರೈಯು ಸಿಗುತ್ತೆ. ಕಸನೂ ಗುಡಿಸುತ್ತೆ, ನೆಲನೂ ಒರೆಸುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಇದ್ರೊಳಗಡೆ ನೀರನ್ನು ಕೂಡ ನೀವು ಹಾಕಬೇಕು. ಆ್ಯಂಡ್ ಎಂಡ್ ಆಫ್ ದ ಇದು ವರ್ಕ್ ಆದ ನಂತರ ಅದನ್ನು ನೀವು ನೀರನ್ನು ರಿಮೂವ್ ಮಾಡಿ ಫ್ರೆಶ್ ವಾಟರನ್ನು ಕೂಡ ಇಲ್ಲಿ ಹಾಕಬೇಕಾಗತ್ತೆ. ಇದಕ್ಕೊಂದು ಆ್ಯಪ್ ಇರುತ್ತೆ, ಆ್ಯಪಲ್ಲಿ ನಿಮಗೆ ಮ್ಯಾಪ್ ಮಾಡ್ಕೊಳ್ಳುತ್ತೆ. ಸ್ಟಾರ್ಟಿಂಗ್ಗೆ ಇದು ಆ್ಯಕ್ಚುಲಿ ಮ್ಯಾಪ್ ಮಾಡ್ಕೊಳ್ಳುತ್ತೆ. ನೀವು ಮ್ಯಾಪನ್ನು ಓಪನ್ ಮಾಡಿ, ಆ್ಯಪಲ್ಲಿ ಓಪನ್ ಮಾಡಿ, ನಾನು ಮಾತಾಡ್ತಿರುವಾಗ ಪಕ್ಕದಲ್ಲೆಲ್ಲ ಬರ್ತಾ ಇರುತ್ತೆ, ಮ್ಯಾಪಲ್ಲಿ ಓಪನ್ ಮಾಡಿ ಅಲ್ಲಿ ನೀವು ಆ್ಯಕ್ಚುಲಿ ಲೈಕ್ ಎಲ್ಲಿ ಫರ್ನಿಚರ್ ಇದೆ, ಎಲ್ಲಿ ಕಾರ್ಪೆಟ್ ಇದೆ ಅನ್ನೋದನ್ನು ನೀವು ಮ್ಯಾಪ್ ಮಾಡಿ ತೋರಿಸ್ಬೇಕಾಗುತ್ತೆ. ಅದನ್ನು ತೋರಿಸಿದಾಗ ಅದು ತನ್ನ ಮೈಂಡಲ್ಲೂ ಇಟ್ಕೊಳ್ಳುತ್ತೆ, ತಾನು ಮ್ಯಾಪ್ ಮಾಡ್ಕೊಳ್ಳುತ್ತೆ. ಜೊತೆಯಲ್ಲಿ ವರ್ಕ್ ಮಾಡ್ತಾ ಏನೋ ಅಂತಂದಿಟ್ರೆ ಅದನ್ನು ಕೂಡ ನೋಡಿ ಆ್ಯಂಟಿ ಕೊಲಿಷನನ್ನು ಕೂಡ ಇಲ್ಲಿ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಟೈಮ್ ಇಂಟರ್ವೆಲ್ ಅದು ಆ್ಯಕ್ಚುಲಿ ಆಟೋಮೆಟಿಕ್ಲಿ ತನಗೆ ಎಷ್ಟು ಬೇಕೋ ಆವಾಗ ಗಲೀಜಾಗಿ ನೋಡ್ಕೊಂಡು ಮಾಡ್ತಾ ಇರುತ್ತೆ. ಆ್ಯಂಡ್ ನೀವು ಕೂಡ ಪರ್ ಡೇ ಇಷ್ಟು ಸತಿ ಕ್ಲೀನ್ ಮಾಡಬೇಕು ಅಂತ ಅದರಲ್ಲಿ ಟೈಮ್ ಇಂಟರ್ವೆಲ್ಸನ್ನು ಕೂಡ ಆ್ಯಡ್ ಮಾಡ್ಬೋದು ವೀಕ್ಷಕರೇ. ಇವೆಲ್ಲ ಆಪ್ಷನ್ಸ್ಗಳು ಕೂಡ ನಿಮಗೆ ಸಿಗುತ್ತೆ. ಓಕೆ, ಸೊ ಇದು ಒಂದು ಬೇಸಿಕ್ ಆಗಿ ನೀವು ತರಬೇಕಾದ್ರೆ ಗಮನದಲ್ಲಿ ಇಟ್ಕೊಬೇಕಾಗಿರುವಂತಹ ವಿಚಾರಗಳು ವೀಕ್ಷಕರೇ. ಹಾಗಾದರೆ ಇಂಡಿಯಾದಲ್ಲಿ ಯಾವ್ಯಾವ ಬ್ರ್ಯಾಂಡ್ಗಳ ಈ ಥರ ವ್ಯಾಕ್ಯೂಮ್ ಕ್ಲೀನರ್ ಅವೈಲೇಬಲ್ ಇದೆ, ಪ್ರೈಸ್ಗಳು ಎಷ್ಟಾಗುತ್ತೆ, ಆ್ಯಂಡ್ ಫೈನಲ್ ಆಗಿ ಯಾವುದು ಬೆಸ್ಟ್ ವ್ಯಾಕ್ಯೂಮ್ ಕ್ಲೀನರ್ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಆ್ಯಂಡ್ ಮೇನ್ ಆಗಿ ಫಾರಿನಲ್ಲೆಲ್ಲ ಬರುತ್ತೆ ಗೊತ್ತಾ, ಲೈಕ್ ಡಾಕಿಂಗ್ ಸಿಸ್ಟಮ್ ಅಂತ ಇರುತ್ತೆ. ನೀವು ಹೇಳ್ಬೋದು ಇದು ರೀಚಾರ್ಜ್ ಹೆಂಗಾಗುತ್ತೆ ವೀಕ್ಷಕರು, ಇದು ಆಟೋಮೆಟಿಕಲಿ ತನ್ನ ಡಾಕಿಂಗ್ ಸಿಸ್ಟಮ್ಗೆ ಹೋಗ್ಬಿಟ್ಟು ರೀಚಾರ್ಜ್ ಮಾಡಿಕೊಂಡು ಮತ್ತೆ ಕೆಲಸ ಎಲ್ಲಿ ಬಿಟ್ಟಿದ್ದೀವಿ ಅಲ್ಲಿಂದ ಕೆಲಸವನ್ನು ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ಅನ್ನೆಸೆಸರಿ ಒಟ್ರಾಸಿ ಎಲ್ಲ ಕಡೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಎಲ್ಲಿ ಬಿಟ್ಟಿದ್ದೀನಿ, ಎಷ್ಟು ಕೆಲಸ ಬಿಟ್ಟಿದ್ದೀನಿ ಅಲ್ಲಿಂದನೇ ಇದು ಮಾಡುತ್ತೆ ಅಂತ ಹೇಳ್ಬೋದು. ಯು ಕ್ಲೀನಿಂಗ್, ವೈ ಕ್ಲೀನಿಂಗ್ ಅಂತ ಮಾಡುತ್ತೆ ಅಂತ ಹೇಳ್ಬೋದು. ಎರಡು ಆಪ್ಷನ್ ಯಾವುದ್ರಲ್ಲಿ ಇರುತ್ತೆ ಅದಂತೂ ಇನ್ನೂ ಸೂಪರ್ ಅಂತ ವೀಕ್ಷಕರೇ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಬೇರೆ ಬೇರೆ ಸುಮಾರು ಕಂಪ್ನೀಸ್ಗಳಿದೆ, ಅಲ್ಲಿಂದ ಇದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಪ್ರತಿಯೊಂದು ಕಂಪನಿಗಳು ಕೂಡ, ಇಂಡಿಯಾದಲ್ಲಿರುವಂಥ ಎಲ್ಲ ಕಂಪನಿಗಳು ಕೂಡ 1 ವರ್ಷ ವಾರಂಟಿಯನ್ನು ಕೊಡ್ತಾರೆ ವೀಕ್ಷಕರೇ. ಪ್ರತಿಯೊಂದು ವ್ಯಾಕ್ಯೂಮ್ ಕ್ಲೀನರ್ಗಳ ಮೇಲೂ ಕೂಡ ನಿಮಗೆ 1 ವರ್ಷದ ವ್ಯಾರಂಟಿ ಇರುತ್ತೆ. ಇನ್ನೊಂದು, ಫಾರಿನ್ ಕಂಟ್ರೀಸ್ಗಳಲ್ಲಿ ಡಾಕಿಂಗ್ ಸಿಸ್ಟಮ್ ತುಂಬ ದುಡಿದು ಬರುತ್ತೆ, ತುಂಬ ಕಮ್ಮಿ ಇದೆ. ಆ್ಯಕ್ಚುಲಿ ಇಂಡಿಯಾದಲ್ಲಿ ಅದೇನು ಬಂದಿಲ್ಲ, ಅದು ಬಂದಿದೆ ಬಟ್ ಆದರೆ ಅಫಿಷಿಯಲ್ ಕಂಪ್ನೀಸ್ಗಳು ಯಾವುದು ಮಾಡ್ತಾ ಇಲ್ಲ. ಬೇರೆ ಇಂಪೋರ್ಟೆಡ್ ಕಂಪ್ನೀಸ್ಗಳು ಮಾಡ್ತಾ ಇರ್ಬೋದು. ಅದರಲ್ಲಿ ನೀವು ನೀರನ್ನು ತುಂಬಿಸಿಡ್ಬೋದು, ಅದು ನೀರನ್ನು ಅಲ್ಲಿಂದ ತಗೊಳುತ್ತೆ. ಗಲೀಜು ನೀರನ್ನು ಪಕ್ಕದಕ್ಕೆ ಪಂಪ್ ಮಾಡಿಟ್ಟಿರುತ್ತೆ, ಅಲ್ಲಿಂದ ನೀವು ಅದನ್ನು ಕ್ಲೀನ್ ಮಾಡ್ಬೋದು. ತುಂಬ ಕಡೆ ನೋಡಿರ್ತೀರ ನೀವು, ಇನ್ಸ್ಟಾ ರೀಲಲ್ಲೆಲ್ಲ ನೋಡಿರ್ತೀರ. ಆ ಥರದ್ದು ಅಫಿಷಿಯಲ್ ಕಂಪ್ನಿಗಳಿಂದ ಬ್ರ್ಯಾಂಡೆಡ್ ಇಂಡಿಯನ್ ಬ್ರ್ಯಾಂಡ್ಸ್ಗಳಿಂದ ಇನ್ನೂವರೆಗೆ ಲಾಂಚ್ ಆಗಿಲ್ಲ ಅಂತ ಹೇಳ್ಬೋದು. ಆದರೂ ಕೂಡ ಇಂಪಾರ್ಟೆಂಟ್ ಕೆಲವೊಬ್ಬರು ಬೇರೆ ಕಡೆಯಿಂದ ತರಿಸ್ಬಿಟ್ಟು, ಚೈನಾದಿಂದ ಇರ್ಬೋದು, ಬೇರೆ ಕಡೆಯಿಂದ ತರಿಸ್ಬಿಟ್ಟು ಅದನ್ನು ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಬಟ್ ಆದರೆ ಅವುಗಳ ಮೇಂಟೆನೆನ್ಸ್ ಬಂದಾಗ, ಸರ್ವಿಸಸ್ ಬಂದಾಗ ನಿಜವಾಗ್ಲೂ ತಲೆ ಬಿಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಇಂಡಿಯನ್ ಬ್ರ್ಯಾಂಡ್, ಇಂಡಿಯಾದಲ್ಲಿ ಇರುವಂತಹ ಬ್ರ್ಯಾಂಡ್ಗಳು ಆ ರೀತಿ ಡಾಕಿಂಗ್ ಸಿಸ್ಟಮ್ ಎಲ್ಲ ಲಾಂಚ್ ಮಾಡಿದ್ರು ಹೊರಟ ತನಕ ನೀವು ವೇಟ್ ಮಾಡೋದು ಒಳ್ಳೆಯದು ವೀಕ್ಷಕರು. ಹಾಗಾದರೆ ಯಾವ್ಯಾವ ಕಂಪನಿಗಳು ಅವೈಲೇಬಲ್ ಇದೆ, ಸದ್ಯಕ್ಕೆ ಇರುವಂತಹ ಕಂಪನಿಗಳ ಬಗ್ಗೆನೂ ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ತುಂಬ
ಫೇಮಸ್ ಆಗಿರುವಂಥ ಕಂಪ್ನಿ ಬಂದ್ಬಿಟ್ಟು A-Life A20. ಹೌದು ವೀಕ್ಷಕರೇ, ಇದು ತುಂಬ ಕಡೆ ನೋಡಿರ್ತೀರ, ನೀವು ಸರ್ಚ್ ಕೂಡ ಮಾಡಿರ್ತೀರ. ಸೊ ಇದು ಕೂಡ ಒಳ್ಳೆ ಬರುತ್ತೆ. 360 ಲೈಡಾರ್ ಆಪ್ಷನ್ಸ್ ಇದೆ, ನ್ಯಾವಿಗೇಷನ್ಸ್ ಇದೆ, ಸಕ್ಷನ್ ಪವರ್ 4 KPS ಸಿಗುತ್ತೆ ನಿಮಗೆ ಇಲ್ಲಿ. ಓಕೆ, ಸೊ ಜೊತೆಯಲ್ಲಿ ಸಿಂಗಲ್ ಮಾಪಿಂಗ್ ಹ್ಯಾಂಡ್ ಬರುತ್ತೆ. ಓಕೆ, ಇದರಲ್ಲಿ ಸಿಂಗಲ್ ಮಾಪಿಂಗ್ ಹ್ಯಾಂಡ್ ಬರುತ್ತೆ. ಸೆಕ್ಷನ್ ಪವರ್ 4 KP ಇದ್ರೂ ಕೂಡ ಇಟ್ಸ್ ನಾಟ್ ದಟ್ ಗ್ರೇಟ್, ಅಷ್ಟೊಂದು ಚೆನ್ನಾಗಿಲ್ಲದೆ ಇರುವಂತಹ ಒಂದು ಆಪ್ಷನ್ ಅಂತ ಹೇಳ್ಬೋದು. ಇದು ನಿಮಗೆ 22,000 22,000 ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದು Xiaomi, ಇದು S10. ತುಂಬ ಜನರಿಗೆ ಗೊತ್ತಿರುತ್ತೆ, ತುಂಬ ಜನ ನೋಡಿರ್ತೀರಾ. ಆ್ಯಂಡ್ ಇದು ನಿಮಗೆ ತುಂಬ ಅವೈಲಬಿಲಿಟಿ ಕೂಡ ತುಂಬ ಕಡೆ ಇರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಲೈಡಾರ್ ಇಲ್ಲ, ಇಲ್ಲಿ LDS ನ್ಯಾವಿಗೇಷನ್, ಅವ್ರದ್ದೇ ಒಂದು LDS ನ್ಯಾವಿಗೇಷನ್ಸ್ ಅಂತ ಬರುತ್ತೆ. 3200 mAh ಬ್ಯಾಟ್ರಿ ಇದೆ. 3.6 hours ಅಂತ ಹೇಳ್ತಾರೆ, ಸಿಗೋದು 2 hour ಮಾತ್ರ. ಆ್ಯಂಡ್ ಇದು ನಿಮಗೆ 4 KPS ಸೆಕ್ಷನ್ಸ್ ಇರುತ್ತೆ. ಇದು ನಿಮಗೆ 23,000 ರೂಪಾಯಿ ಆಗುತ್ತೆ. ಇದು ಕೂಡ ಓಕೆ ನನ್ನ ಪ್ರಕಾರ ಕೇಳಿದ್ರೆ ಓಕೆ ಅಂತ ಹೇಳ್ಬೋದು. ಸೊ ನಾನು ಏನು ಮಾಡ್ತೀನಿ ಅಂದರೆ ಲೀಸ್ಟಿಂದ ಫಸ್ಟ್ವರೆಗೆ ಬರ್ತೀನಿ, ರಿಟರ್ನ್ ಬರ್ತಾ ಇರ್ತೀನಿ, ನಿಮಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಬರೋದು ಯುರೋಕಾ ಫೋಬ್ಸ್ ಅವ್ರದ್ದು. ಹೌದು, ಯುರೋಕಾ ಫೋಬ್ಸ್ ಅವ್ರದ್ದು ಕೂಡ ಆಪ್ಷನ್ಸ್ ಇದೆ. ಇಲ್ಲಿ ಲೈಡರ್ 2.0 ಟೆಕ್ನಾಲಜಿ ಬರ್ತಾ ಇದೆ, ಒಳ್ಳೆ ಆ್ಯಪ್ ಇದೆ. 2.7 KPS ಸಕ್ಷನ್ ಪವರ್. ಇನ್ನಪ್ಪ ಇಲ್ಲಿ ಸ್ವಲ್ಪ ಕಮ್ಮಿ ಸಕ್ಷನ್ ಪವರ್ ಇದೆ ಅಂತಂದರೆ ಡೆಫಿನೆಟ್ಲಿ ಕಮ್ಮಿ ಇದೆ, ಆದರೆ ತುಂಬ ಚೆನ್ನಾಗಿದೆ, ಒಳ್ಳೆ ಸೆಕ್ಷನ್ ಪವರ್ ಕೊಡುತ್ತೆ. 3200 mAh ಬ್ಯಾಟ್ರಿ ಲೈಫ್ ಇರುತ್ತೆ. ಜೊತೆಯಲ್ಲಿ 3 hour ಬ್ಯಾಕಪ್ಸ್ ಅಂತ ಹೇಳ್ತಾರೆ ಕಂಪನಿಯವರು. 2 hours ಮಾತ್ರ ನನ್ನ ಪ್ರಕಾರ ಸಿಗುವಂಥದ್ದು. ಸ್ವಲ್ಪ ನಾಯ್ಸ್ ಇರುವಂಥದ್ದು ಇದು. ಓಕೆ, ನಾಯ್ಸಿ ಇರುತ್ತೆ. ಯುರೋಕಾ ಫೋಬ್ಸ್ ಅವ್ರದ್ದು 26,000, ಸ್ವಲ್ಪ ಕಾಸ್ಟ್ಲಿನೇ ಅಂತ ಹೇಳ್ಬೋದು. ಇದು ನಿಮಗೆ ನೆಕ್ಸ್ಟ್ ಆಪ್ಷನ್ ಕೊಡ್ತಾ ಇದ್ದೀನಿ, ರಿವರ್ಸಲ್ಲಿ ಬರ್ತಾ ಇದ್ದೀನಿ ನಾನು. ಸೊ ಇದರ ನಂತರ ಬರ್ತಾ ಇರುವಂಥದ್ದು ಡ್ರೀಮ್ D9 Max. ಇಲ್ಲಿ ನಿಮಗೆ 5200 mAh ಬರ್ತಾ ಇದೆ. ಅಂದರೆ ಇಲ್ಲಿ ಆ್ಯಕ್ಚುಲಿ ನಿಮಗೆ ಜಾಸ್ತಿ ಬ್ಯಾಟ್ರಿನ ಕೊಡ್ತಾ ಇದ್ದಾರೆ. ಲೈಡಾರಲ್ಲಿ ಅಡ್ವಾನ್ಸ್ ಮಾಡೆಲ್ ಬರ್ತಾ ಇದೆ ಅಂತ ಹೇಳ್ಬೋದು. 4 KPS ಸೆಕ್ಷನ್ಸ್ ಪವರ್ ಬರ್ತಾ ಇದೆ. 3 hourನ ಬ್ಯಾಟ್ರಿ ಬ್ಯಾಕಪ್ ಸಿಗ್ತಾ ಇದೆ. 5000 mAh ಕೊಟ್ಬಿಟ್ಟು 3 hour ಹೇಳ್ತಾ ಇದೆ ಅಂತಂದರೆ ಆಲ್ಮೋಸ್ಟ್ ನಿಯರ್ ಅಂತೂ ನಿಮಗೆ ಡೆಫಿನೆಟ್ಲಿ ಬಂದೇ ಬರುತ್ತೆ. ಮಲ್ಟಿ ಫ್ಲೋರ್ ಮ್ಯಾಪಿಂಗನ್ನು ಗಮನದಲ್ಲಿ ಇಟ್ಕೊಳ್ಳುತ್ತೆ. ಅಂದರೆ ಮಲ್ಟಿ ಫ್ಲೋರ್ಗಳನ್ನು ಕೂಡ ಮ್ಯಾಪ್ ಅನ್ಸುತ್ತಿ ಮ್ಯಾಪ್ ಮಾಡಿಬಿಟ್ಟು ಮೈಂಡಲ್ಲಿ ಇಟ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಆ್ಯಂಟಿ ಟ್ಯಾಂಗಲ್ ರೋಲರ್ ಬ್ರಷ್ಗಳು ಕೂಡ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹೆಫಾ ಫಿಲ್ಟರ್ ಇಲ್ಲಿ ಸಿಗುತ್ತೆ. ನಾನು ನಮಗೆ ಹೇಳಿದೆ ಗೊತ್ತಾ ನಿಮಗೆ, ಹೆಫಾ ಫಿಲ್ಟರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಹೆಫಾ ಫಿಲ್ಟರ್ ಸಿಗುತ್ತೆ. ಗೂಗಲ್ ಸಿರಿ ಅಲೆಕ್ಸಾ ಜೊತೆ ಇಂಟಿಗ್ರೇಟೆಡ್ ಇದೆ. ಇದರ ಬೆಲೆ ನಿಮಗೆ 23,000 ಆಗುತ್ತೆ ಅಂತ ಹೇಳ್ಬೋದು. ಸೊ Xiaomi ಯುರೋಕಾ ಫೋಬ್ಸ್ಗಿಂತನೂ ಕೂಡ ಒಂದು ಒಳ್ಳೆ ಬೆಸ್ಟ್ ಅಂತ ಹೇಳ್ಬೋದು. ಬೆಸ್ಟ್ ಕಡೆಗೆ ಹೋಗ್ತಾ ಇದೀವಿ ನಾವು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಆಗರೋ ಆಲ್ಫಾ ವೆಟ್ ಆ್ಯಂಡ್ ಡ್ರೈ ರೋಬೋ ಕ್ಲೀನ್, ಒನ್ ಆಫ್ ದ ಬೆಸ್ಟ್. ಹೌದು ವೀಕ್ಷಕರೇ, ಆಗರೋ ಕಂಪ್ನಿ ಸ್ವಲ್ಪ ಹೊಸ ಕಂಪ್ನಿ, ಬಟ್ ಆದರೆ ಆಗರೋ ಅವರು ತುಂಬ ಬೇರೆ ಬೇರೆ ಸೆಕ್ಟರಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಮಾಡ್ತಾರೆ. ಆದರೆ ಆಗರೋ ಆಲ್ಫಾ ವೆಟ್ ಆ್ಯಂಡ್ ಡ್ರೈ ಲೈಡಾರ್ 2.0 ಟೆಕ್ನಾಲಜಿ, 3 KPS ಸೆಕ್ಷನ್ ಸಿಗ್ತಾ ಇದೆ, ಲೇಸರ್ ನ್ಯಾವಿಗೇಷನ್ ಸಿಗ್ತಾ ಇದೆ, ಜೊತೆಯಲ್ಲಿ 5 ಫ್ಲೋರ್ ಮ್ಯಾಪಿಂಗ್ ಕೂಡ ಇದು ಇಲ್ಲಿ ಮಾಡ್ಕೊಳ್ಳುತ್ತೆ ವೀಕ್ಷಕರೇ, ಮೈಂಡಲ್ಲಿ ಇಟ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಇಂಟೆಲಿಜೆಂಟ್ ಸೆಕ್ಷನ್ಸ್ ಅಡ್ಜಸ್ಟ್ಮೆಂಟ್ ಸಿಗುತ್ತೆ, 5 ಸ್ಟೆಪ್ಸ್ ಕ್ಲೀನಿಂಗ್ ಸಿಗುತ್ತೆ, ಜೊತೆಯಲ್ಲಿ ಕಾರ್ಪೆಟ್ ಕ್ಲೀನಿಂಗ್ ಡಿಟೆಕ್ಷನ್ ಸಿಗುತ್ತೆ. ಕಾರ್ಪೆಟ್ ಹತ್ರ ಬಂದಾಗ ಹೌದು ಅಂತ ಸೇರಿಬಿಟ್ಟು ಅಲ್ಲಿ ವೆಟ್ ಮಾಪಿಂಗನ್ನು ಆಫ್ ಮಾಡಿ ಡ್ರೈ ಮಾಪಿಂಗನ್ನು ಮಾತ್ರ ರನ್ ಮಾಡುವಂಥದ್ದು. U&Y ಶೇಪ್ ಕ್ಲೀನಿಂಗ್ ಅವೈಲೇಬಲ್, ಎರಡೂ ಸಿಗುತ್ತೆ. U&Y ಎರಡೂ ಆಪ್ಷನ್ ಒಂದರಲ್ಲೇ ಇರುವಂಥದ್ದು ಆಗರೋದಲ್ಲಿ ಮಾತ್ರ. ಸೊ ನಾನು ಇದನ್ನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಜೊತೆಯಲ್ಲಿ ಹೆಫಾ ಫಿಲ್ಟರ್ ಇದರಲ್ಲಿ ಇರುತ್ತೆ. 3200 mAh ಬ್ಯಾಟ್ರಿ ಇದೆ. 100 minutes ಅಂದರೆ 1.5 ತಾಸು ಮಾತ್ರ, ಅಥವಾ 1.25 ತಾಸು ಮಾತ್ರ ಇದು ರನ್ ಆಗುವಂಥದ್ದು. ಇದರ ಬೆಲೆ ಬೆಸ್ಟ್ ಅಂತ ಹೇಳ್ಬೋದು, 20,000 ವೀಕ್ಷಕರೇ. ಸೊ ಓವರ್ ಆಲ್ ಆಗಿ ನೋಡಿದಾಗ ಇದು ನನಗೆ ಬೆಸ್ಟ್ ಅನಿಸ್ತು. ಆದರೆ ಬೆಸ್ಟ್ ಆಫ್ ದ ಬೆಸ್ಟ್ ಬೇಕು ನಿಮಗೆ ಅಂತಂದರೆ ಇಲ್ಲಿ ಬರುವಂಥದ್ದು ಇಕೋವಾಸ್ ಡಿಬೋಟ್ Y1 Pro ಅಥವಾ ಡಿಬೋಟ್ T8 ಅಥವಾ T10, 2-3 ಆಪ್ಷನ್ಸ್ ಇದೆ ಇಕೋವಾಸ್ ಅವ್ರದ್ದು. ನಿಮಗೆ 4.3 KPA, 5200 mAh, 5.3 hours ರನ್ನಿಂಗ್ ಅಂತ ಹೇಳ್ತಾರೆ. ಅಷ್ಟು ಬರೋದಿಲ್ಲ, ಬಟ್ ಇದು ಬರುವಂಥದ್ದು 3 hours ಬರುತ್ತೆ. 5.3 hours ಅಂತ ಅವ್ರು ಹೇಳೋದು, ಕಂಪ್ನಿ ಹೇಳೋದು 5200 mAhಗೆ, ಬಟ್ ಬರೋದು 3 hours ಮಾತ್ರ. ಅಡ್ವಾನ್ಸ್ ಡಿಟಾಪ್ ಟೆಕ್ನಾಲಜಿ ಮ್ಯಾಪಿಂಗಲ್ಲಿ ತರ್ತಾರಂಥ ಟ್ರೂ ಮ್ಯಾಪಿಂಗ್ ಮಾಡುತ್ತೆ, ಮಲ್ಟಿ ಫ್ಲೋರ್ ಮ್ಯಾಪಿಂಗ್ ಮಾಡ್ಕೊಳ್ಳುತ್ತೆ. ಟೈಲ್ಸು, ವುಡ್ ಫ್ಲೋರಿಂಗ್, ಕಾರ್ಪೆಟ್, ಮಾರ್ಬಲ್ ಎಲ್ಲಿದ್ರೂ ಕೂಡ ಇದನ್ನು ಕೂಡ ಕ್ಲೀನ್ ಮಾಡುತ್ತೆ. ಇದರಲ್ಲಿ ನಿಮಗೆ ಹಫಾ ಫಿಲ್ಟರ್ ಬರೋದಿಲ್ಲ, ಆ್ಯಂಟಿ ಬ್ಯಾಕ್ಟೀರಿಯಲ್ ಫಿಲ್ಟರ್ ಇಲ್ಲಿ ಬರುವಂಥದ್ದು. ಇದರ ಬೆಲೆ ನಿಮಗೆ ಹತ್ತಿರ 30,000 ರೂಪಾಯಿ ಆಗುತ್ತೆ. ಏನು ಆಗ್ರೋ ಇದೆಯಲ್ಲ, ಆಗಿರೋಕ್ಕಿಂತ 10,000 ರೂಪೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಕಂಪ್ಯಾರಿಟಿವ್ಲಿ ಕ್ವಾಲಿಟಿ ನೋಡಿದ್ರೆ, ಪವರ್ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಸೇಮ್ ಅನಿಸುತ್ತೆ. ಆಗ್ರೋನೇ ತೊಗೋಬೋದು. ನನ್ನ ಪ್ರಕಾರ ಕೇಳಿದ್ರೆ ಇದನ್ನು ತಗೊಳ್ಬೋದು. ತುಂಬ ಪ್ರೀಮಿಯಮ್ ಆಗಿರಬೇಕು ಅಂದರೆ ತೊಗೋಬೋದು. ಇವಾಕೋಸ್ ಡಿಬೋಟ್ Y1 Pro ತೊಗೋಬೋದು, ಡಿಬೋಟ್ T8 ತೊಗೋಬೋದು. Y1 Proದಲ್ಲಿ ಸಿಂಗಲ್ ಸಿಗುತ್ತೆ, ನಿಮಗೆ ಸಿಂಗಲ್ ಕ್ಲೀನಿಂಗ್ ಬ್ರಷ್ ಸಿಗುತ್ತೆ. ಬಟ್ ಡಿಬೋಟ್ T8 ಅಥವಾ T10 ತಗೊಂಡಾಗ ಡಬಲ್ ಕ್ಲೀನಿಂಗ್ ಬ್ರಷ್ ಸಿಗುತ್ತೆ, ಅದನ್ನು ತೊಗೋಬೋದು. ಇಲ್ಲ ಬೇಡ ಗುರು, ಬೆಸ್ಟ್ ಆಫ್ ದ ಬೆಸ್ಟ್ ಅಂತಂತಂದರೆ ಓವರ್ ಆಲ್ ಆಗಿ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಆಗ್ರೋ. ಹೌದು ವೀಕ್ಷಕರೇ, ಆಗ್ರೋ ಆಲ್ಫಾ ವೆಟ್ ಆ್ಯಂಡ್ ಡ್ರೈ ಏನಿದೆ ಇದು ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 20,000 ರೂಪಾಯಿಗೆ ಸಿಗ್ತಾ ಇದೆ, 1 ವರ್ಷ ವಾರಂಟಿ ಸಿಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ಗಳು ಕೂಡ ಇದರಲ್ಲಿ ಅವೈಲೇಬಲ್
ಇದೆ ವೀಕ್ಷಕರೇ. ಆ್ಯಂಡ್ ಈ ವಿಡಿಯೋ ಏನು ಸ್ಪಾನ್ಸರ್ಡ್ ಅಲ್ಲ, ನೀವು ಇದು ಆಗರೋನಾದರೂ ತೊಗೋಬೋದು, ಇಲ್ಲ ಅಂತಂತಂದರೆ ಇಕೋವಾಸ್ ಡಿಬೋಟನ್ನು ತೊಗೋಬೋದು, ಇಲ್ಲ ಅಂತಂದರೆ ಯುರಕಾ ಪೋಪ್ಸನ್ನು ಕೂಡ ತೊಗೋಬೋದು. ಓಕೆ, ಸೊ ಇಲ್ಲ ನಮಗೆ ಶಾಮಿನಿ ಇಷ್ಟ ಅಂತಂದರೆ ಡೆಫಿನೆಟ್ಲಿ ಶಾಮಿನೂ ಕೂಡ ನೀವು ತೊಗೋಬೋದು. ಬಟ್ ಬೆಸ್ಟ್ ಆಫ್ ದ ಬೆಸ್ಟ್ ಬೇಕು, ಎಲ್ಲವನ್ನ ಕಂಪೇರ್ ಮಾಡಿ ಹೇಳಬೇಕು ಅಂತಂದರೆ ಅಂದರೆ ಕಸ್ಟಮರಿಂದ ರಿವ್ಯೂ ಚೆನ್ನಾಗಿರೋದಂಥದ್ದು ಆಗರೋ ಆಲ್ಫಾ ವೀಕ್ಷಕರೇ. ಸೊ ಇದನ್ನು ಕೂಡ ನೀವು ಪರ್ಚೇಸಸ್ ಮಾಡ್ಬೋದು. ಯಾವುದೇ ಲಿಂಕನ್ನು ಕೂಡ ಕೊಟ್ಟಿರೋದಿಲ್ಲ, ಯಾಕಂತಂದ್ರೆ ನಾನು ಯಾವುದು ಕೂಡ ಸ್ಪಾನ್ಸರ್ ಮಾಡಿಲ್ಲ. ಸೊ ನೀವೇ ಹೋಗ್ಬಿಟ್ಟು ಸರ್ಚ್ ಮಾಡಿಬಿಟ್ಟು ತೊಗೊಳ್ಳಿ. ಬಟ್ ಇವೆಲ್ಲವೂ ಚೆನ್ನಾಗಿ ವರ್ಕ್ ಆಗುತ್ತಾ, ಮನೆಗೆ ಇದು ಚೆನ್ನಾಗಿ ವರ್ಕ್ ಆಗುತ್ತಾ, ಇಲ್ಲಿ ಇದೇ ಕ್ವಶನ್ ಇವು ನೀಟಾಗಿ ನಿಜವಾಗ್ಲೂ ಕ್ಲೀನ್ ಮಾಡುತ್ತಾ ಅಂತಂದರೆ ನಾನು ಮಾಡಬಹುದು ಅಂತ ಹೇಳ್ತೀನಿ ವೀಕ್ಷಕರೇ. ಮಾಡಿಬಿಡುತ್ತೆ ಅಂತ ಹೇಳಲ್ಲ, ಮಾಡಲ್ಲ ಅಂತ ಹೇಳಲ್ಲ, ಮಾಡಬಹುದು ಅಂತ ಹೇಳ್ತೀನಿ. ಯಾಕೆ ಅಂತಂತಂದರೆ ನೀವು ಕೈಯಾರ ಗುಡಿಸಿ ಏನು ನೆಲ ಒರೆಸ್ತೀರ, ತಿಕ್ಕಿ ನೆಲ ಒರೆಸ್ತೀರಲ್ವ, ಆ ಥರ ಎಲ್ಲ ಮಾಡಲ್ಲ. ಒಂದು ರೋಬೋ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಮಾಡುತ್ತೆ. ಮಲ್ಟಿಪಲ್ ಟೈಮ್ಸ್ ಮಾಡೋದ್ರಿಂದ ಅವಾಗ ಕ್ಲೀನ್ ಮಾಡ್ಕೊತಾನೆ ಇರೋದ್ರಿಂದ ಆಲ್ಮೋಸ್ಟ್ ನಿಮ್ಮ ಏರಿಯಾ ಕ್ಲೀನ್ ಆಗಿರುತ್ತೆ. ಆ್ಯಕ್ಚುಲಿ ಅದು ತುಂಬ ಇಂಪಾರ್ಟೆಂಟ್. ನೀವಿಲ್ಲ ಅಂತಂದರೆ ನೀವು ಸಂಜೆ ಆಗ್ತದಂಗೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಗುಡಿಸ್ಬೇಕು, ಬೆಳಗ್ಗೆ ಕ್ಲೀನ್ ಮಾಡಿ ಗುಡಿಸ್ಬೇಕು. ಇದಾಗಲ್ಲ, ಬೆಳಗ್ಗೆ ಆಗೋದ್ರಲ್ಲಿ ಯಾವುದೋ ಒಂದು ಟೈಮರ್ ಸೆಟ್ ಮಾಡಿದರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಇಟ್ಬಿಡುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎಲ್ಲ ಪ್ರಾಡಕ್ಟ್ಗಳನ್ನ ನೀವೇ ಎತ್ತಿಡಬೇಕು. ಮಕ್ಕಳಿದ್ದಾರೆ, ಮರಿಗಳಿದ್ದಾರೆ, ಎಲ್ಲ ಹರಡಿಡ್ತಾರೆ ಅಂತಂದರೆ ಅವನ್ನೆಲ್ಲ ಅದು ಸರಿ ಮಾಡೋಕ್ಕೆ ಹೋಗೋದಿಲ್ಲ ಒಂದು. ಆ್ಯಂಡ್ ಅವ್ರ ಮಕ್ಕಳು ಅದ್ರ ಮೇಲೆ ಹತ್ಕೊಂಡು ಕುಣಿದ್ರು ಅಂದರೆ ಡೆಫಿನೆಟ್ಲಿ ಮುರಿದೋಗೋದಂತೂ ಗ್ಯಾರಂಟಿ, ಡೆಫಿನೆಟ್ಲಿ ಡ್ಯಾಮೇಜ್ ಆಗೇ ಆಗುತ್ತೆ. ಸೊ ಮಕ್ಕಳಿಂದ ಇದನ್ನು ದೂರ ಇಡಬೇಕಾಗತ್ತೆ ವೀಕ್ಷಕರೇ. ಸೊ ಓಕೆನಾ, ಇದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಮೆಟ್ಲಲ್ಲಿ ಇದು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ, ಸ್ಟೆಪ್ಸನ್ನು ಇದು ಕ್ಲೀನ್ ಮಾಡೋದಿಲ್ಲ. ತುಂಬ ಹೈ ಹೊಸ್ತಿಲಿದ್ರೆ ಅದನ್ನು ಹತ್ತೋಕ್ಕಾಗೋದಿಲ್ಲ. ಮೀಡಿಯಮ್ ಹೈ ಹೊಸ್ತಿಲಿರ್ಬೋದು, ಬಾಲ್ಕನಿಗೆ ಹೋಗೋದಿರ್ಬೋದು, ಅವೆಲ್ಲವನ್ನ ಮಾಡ್ಕೊಳ್ಳುತ್ತೆ. ಬಟ್ ಆದರೆ ಹೊಸ್ತಿಲು ದೊಡ್ಡದಿದೆ, ಚಿಕ್ಕದಾಗಿ ಗೋಡೆ ಕಟ್ಟಿಟ್ಬಿಟ್ಟಿದ್ರ, ಅವುಗಳನ್ನೆಲ್ಲ ಕ್ಲೈಮ್ ಮಾಡೋದಕ್ಕೆ ಇದರಲ್ಲಿ ಆಗಲ್ಲ. ನೀವೇ ಎತ್ತಿ ಅದನ್ನು ಸೈಡಲ್ಲಿ ಬಿಡಬೇಕಾಗುತ್ತೆ, ಕ್ಲೀನ್ ಮಾಡಿಸ್ಬೇಕಾಗುತ್ತೆ. ಇವೆಲ್ಲವೂ ಕೂಡ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಡಾಕಿಂಗ್ ಸಿಸ್ಟಮ್ ಆಟೋಮೆಟಿಕ್ ಡಾಕ್ ಮಾಡ್ಕೊಳುತ್ತೆ. ಬಟ್ ಹೈಡಾಕ್ಸ್ಗಳು ಬರ್ತವೆ, ಫಾರಿನ್ ಕಂಟ್ರೀಸಲ್ಲಿ ಇರ್ತವೆ, ಎಲ್ಲ ನೀರು ತುಂಬಿಕೊಂಡಿರುತ್ತೆ, ನೀರನ್ನು ತಗೊಳುತ್ತೆ, ಗಲೀಜು ನೀರನ್ನು ಪಕ್ಕದಲ್ಲಿ ಕೊಟ್ಟಿರುತ್ತೆ, ಅದನ್ನು ತೊಗೊಂಡೋಗ್ಬಿಟ್ಟು ನೀವು ಅದನ್ನು ಇದು ಮಾಡ್ಬೋದು, ಕ್ಲೀನ್ ಮಾಡ್ಬೋದು. ಆಮೇಲೆ ಈ ನೆಲ ಒರೆಸೋದಕ್ಕೆ ಈ ಡಿಟರ್ಜೆಂಟನ್ನು ಕೂಡ ಅದರಲ್ಲೇ ಆ್ಯಡ್ ಮಾಡ್ಬೋದು. ಪ್ರತಿಯೊಂದು ಕೂಡ ಹೈಡಾಕ್ ಸಿಸ್ಟಮ್ಸ್ ಕೂಡ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಬರುತ್ತೆ, ಅದನ್ನು ಬಂದರೂ ಕೂಡ ನೀವು ತೊಗೋಬೋದು. ಬಟ್ ಇನ್ನು ನಾನು ಯಾವ್ಯಾವ ಬ್ರ್ಯಾಂಡ್ಸ್ಗಳಿದೆ ಆ ಬ್ರ್ಯಾಂಡ್ ಅವರು ಲಾಂಚ್ ಮಾಡ್ತಾರೆ ಮಾತ್ರ ತೊಗೊಳ್ಳಿ. ಚೈನಾದಿಂದ ಇಂಪೋರ್ಟೆಡ್ ಮಾಡಿರೋದನ್ನು ತೊಗೊತೀರೋ, ನಾಳೆ ದಿನ ಅದು ಹಾಳಾಯಿತು ಅಂತಂತಂದರೆ ಅದು ಸರ್ವಿಸ್ ಮಾಡೋದಕ್ಕೆ ನಿಮಗೆ ಯಾರೂ ಅವೈಲೇಬಲ್ ಇಲ್ಲಿ ಇರೋದಿಲ್ಲ ವೀಕ್ಷಕರೇ. ಬಟ್ ವ್ಯಾಕ್ಯೂಮ್ ಕ್ಲೀನರ್ ನೋಡ್ತಾ ಇದ್ದೀರಾ, ಚೆನ್ನಾಗಿರಬೇಕು ಅಂತಂದರೆ ಡೆಫಿನೆಟ್ಲಿ ತೊಗೊಳ್ಳಿ, ಒಂದು ಎಕ್ಸ್ಪೀರಿಯನ್ಸನ್ನು ಮಾಡಿ ಅಂತ ನಾನು ಇಲ್ಲಿ ನಿಮಗೆ ಹೇಳ್ತೀನಿ ವೀಕ್ಷಕರೇ. ಸರ್ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.